ಡ್ರೈವ್ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಕಾಣಿಸುತ್ತೆ. ಇದರಲ್ಲಿ ಯಾವಾಗಲೂ ಲೇಟೆಸ್ಟ್ ಅಂತ ಇರುತ್ತಲ್ಲ, ಆ ಫೋಲ್ಡರ್ನ ಕ್ಲಿಕ್ ಮಾಡಿ ಒಳಗಡೆ ಹೋಗಬೇಕು. ಇಲ್ಲಿ ಇರುವಂಥ ಫೈಲನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಇದು ಕಂಟಿನ್ಯೂ ಎನಿವೆ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಎನಿವೆ ಅಂತ ಕೊಡಿ. ಒಂದ್ಸಲ ಡೌನ್ಲೋಡ್ ಆದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಪ್ಷನ್ ತೋರಿಸುತ್ತೆ. ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಓಪನ್ ಆಪ್ಷನ್ ಕೆಳಗಡೆ ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಆಯಿತು, ಆ್ಯಪ್ ಓಪನ್ ಆಗುತ್ತೆ. ಫಸ್ಟ್ ಓಪನ್ ಆದ ತಕ್ಷಣ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡೋಕ್ಕಿಂತ ಮೊದಲು ನೀವು ಪ್ರೈವಸಿ ಪಾಲಿಸಿನ ಕರೆಕ್ಟಾಗಿ ಒಂದ್ಸಲ ಓದ್ಕೊಳ್ಬೋದು. ರಿಜಿಸ್ಟ್ರೇಷನ್ ಮಾಡುವಾಗ ಯೂಸರ್ ನೇಮನ್ನು ಎಂಟರ್ ಮಾಡುವಾಗ ಯೂಸರ್ ನೇಮ್ ಮಧ್ಯದಲ್ಲಿ ಯಾವುದೇ ರೀತಿಯ ಖಾಲಿ ಸ್ಥಳಗಳು ಅಥವಾ ಸ್ಪೇಸ್ ಇರಬಾರ್ದು. ಆ ರೀತಿಯ ಯೂಸರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಇಮೇಲಲ್ಲಿ ನೀವು ಇಮೇಲ್ ಐ ಡಿಯನ್ನು ಮೆನ್ಷನ್ ಮಾಡುವಾಗ ಅಥವಾ ಟೈಪ್ ಮಾಡುವಾಗ ನಿಮ್ಮ ಪ್ರಸ್ತುತ ವ್ಯಾಲಿಡ್ ಇರುವಂತಹ ಇಮೇಲ್ ಅಡ್ರೆಸ್ಸನ್ನೇ ಹಾಕಬೇಕಾಗುತ್ತೆ. ಬೇರೆ ಯಾವುದಾದ್ರೂ ಹಾಕಿದರೆ ನಿಮಗೆ ವೆರಿಫಿಕೇಷನ್ ಲಿಂಕ್ ಸಿಗಲ್ಲ, ಅದರಿಂದ ನಿಮ್ಮ ಅಕೌಂಟ್ ವೆರಿಫಿಕೇಷನ್ ಮಾಡಲು ಸಾಧ್ಯ ಆಗಲ್ಲ. ಫೋನ್ ನಂಬರ್ ಕೂಡ ನೀವು ವ್ಯಾಲಿಡ್ ಇರುವಂಥ ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ಹಾಗೆ ನಿಮ್ಮ ಪಾಸ್ವರ್ಡ್ ಟೋಟಲ್ 8 ಲೆಟರ್ಸ್ಗಳನ್ನು ಹೊಂದಿರಬೇಕಾಗುತ್ತೆ. ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಹಾಗೆ ಒಂದು ಸ್ಪೆಷಲ್ ಸಿಂಬಲ್ಸ್ ಇರಬೇಕಾಗುತ್ತೆ. ಸ್ಪೆಷಲ್ ಸಿಂಬಲ್ಸ್ ಅಂತ ಹೇಳಿದ್ರೆ ಸ್ಟಾರ್, ಹ್ಯಾಶ್, @ ಈ ಥರ. ಒಮ್ಮೆ ನೀವು ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ ತಕ್ಷಣ ಪ್ರೈವಸಿ ಪಾಲಿಸಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಸೈನ್ ಅಪ್ ಬಟನ್ ಕ್ಲಿಕ್ ಮಾಡಿದರೆ ಆಯಿತು, ಅಕೌಂಟ್ ಕ್ರಿಯೇಷನ್ ಆಗುತ್ತೆ. ಅಕೌಂಟ್ ಕ್ರಿಯೇಷನ್ ಆದ ತಕ್ಷಣ ನಿಮಗೆ ಮೇಲ್ ಬರುತ್ತೆ ವೆರಿಫಿಕೇಷನ್. ಯಾವ ಇಮೇಲ್ ಐ ಡಿಯನ್ನು ರಿಜಿಸ್ಟರ್ ಟೈಮಲ್ಲಿ ಎಂಟರ್ ಮಾಡಿದಿರೋ ಆ ಇಮೇಲ್ ಐ ಡಿಗೆ ಮೇಲ್ ಬರುತ್ತೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ವೆರಿಫಿಕೇಷನ್ ಆದ ತಕ್ಷಣ ನೀವು ಲಾಗಿನ್ ಮಾಡ್ಬೋದು. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಇಲ್ಲಿ 3 ಪೇಜ್ಗಳಿರುತ್ತೆ. ಒಂದು ಡೈಲಿ ಎಂಟ್ರಿ ಪೇಜ್, ಇನ್ನೊಂದು ಮ್ಯಾನೇಜ್ ಮೆಂಬರ್ಸ್ ಪೇಜ್, ಹಾಗೆ ಇನ್ನೊಂದು ರಿಪೋರ್ಟ್ ಪೇಜ್. ಮೆಂಬರ್ಸ್ ಅಂತ ಹೇಳಿದ್ರೆ ನೀವು ಯಾರ್ಯಾರ ಮನೆಯಿಂದ ಹೂವನ್ನು ಕಲೆಕ್ಟ್ ಮಾಡ್ತೀರೋ ಅವರ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಒಂದು ಸಲ ಎಂಟ್ರ್ ಮಾಡಿದ್ರೆ ಸಾಕಾಗುತ್ತೆ. ಅವರ ಹೆಸರು ಮತ್ತು ವಿಳಾಸವನ್ನು ಎಂಟರ್ ಮಾಡಿದ್ರೆ ಆಯಿತು. ಉಳಿದೆರಡು ಫೀಲ್ಡ್ಗಳು ಅವಶ್ಯಕ ಇರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯುವರ್ ಇನ್ ರೀಡ್ ಓನ್ಲಿ ಮೋಡ್ ಅಂತ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ. ಈ ಸಬ್ಸ್ಕ್ರಿಪ್ಷನ್ಗೋಸ್ಕರ ನೀವು ಅಡ್ಮಿನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಮಂತು ಫ್ರೀ ಟ್ರಯಲ್ ಇರುತ್ತೆ, 1 ಮಂತ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಆನಂತರ ನೀವು ಪೇ ಮಾಡಬೇಕಾಗುತ್ತೆ. ಪ್ಲ್ಯಾನ್ ಡೀಟೇಲ್ಸ್ಗಳನ್ನು ನೀವು ಅಡ್ಮಿನ್ ಹತ್ರ ಪಡ್ಕೊಳ್ಬೋದಾಗಿರುತ್ತೆ. ಒಂದು ಸಲ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮಗೆ ರೈಟ್ ಆಕ್ಸೆಸ್ ಸಿಗುತ್ತೆ. ನೀವು ಯಾವುದೇ ಕ್ರೌಡ್ ಆಪರೇಷನ್ಗಳನ್ನು ಮಾಡ್ಬೋದಾಗಿರುತ್ತೆ. ನೀವು ಹೆಸರನ್ನು ಕನ್ನಡದಲ್ಲೂ ಕೂಡ ಬರಿಬೋದಾಗಿರುತ್ತೆ. ಇಂಗ್ಲೀಷ್ ಟು ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡಿ ಈ ಥರ ಬರಿಬೋದಾಗಿರುತ್ತೆ. ಇದೇ ಹೆಸರು ನಿಮ್ಮ ಬಿಲ್ಲಲ್ಲಿ ಕೂಡ ಬರುತ್ತೆ. ಹಾಗೆ ಬೇರೆ ಡೇಟಿಗೆ ನೀವು ಎಂಟ್ರಿ ಮಾಡಬೇಕಂತ ಹೇಳಿದ್ರೆ ಡೇಟನ್ನು ಚೇಂಜ್ ಮಾಡಿ ಎಂಟ್ರಿ ಮಾಡಿದ್ರೆ ಆಯಿತು ಅಷ್ಟೇ. ಹಾಗೆ ನೀವು ಅರ್ಧವನ್ನು 0.5 ಹಾಗೂ ಕಾಲನ್ನು 0.25 ಹಾಗೆ ಮುಕ್ಕಾಲನ್ನು 0.75 ಕೂಡ ಮೆನ್ಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ರಿಪೋರ್ಟ್ ಪೇಜ್. ಇದರಲ್ಲಿ ನೀವು ಬಿಲ್ಲನ್ನು ಜನ್ರೇಟ್ ಮಾಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗ್ ದಿನಾಂಕ ಮತ್ತು ಎಂಡ್ ದಿನಾಂಕವನ್ನು ಚೂಸ್ ಮಾಡಬೇಕಾಗುತ್ತೆ. ಹಾಗೆ ರಿಪೋರ್ಟ್ ಫಾರ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲರಿಗೂ ರಿಪೋರ್ಟ್ ಬರುತ್ತೆ, ಎಲ್ಲ ಮೆಂಬರ್ಸ್ಗೂ. ಇಂಡಿವಿಜುವಲ್ ಆಗಿ ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮೆಂಬರ್ನ ಮುಂದ್ಗಡೆ ಏನೋ ರಿಪೋರ್ಟ್ ಅಂತ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು.
ಇದನ್ನು ನೀವು ನಿಮ್ಮ ಫೈಲ್ ಮ್ಯಾನೇಜರ್ ಒಳಗಡೆ ಕೂಡ ಸೇವ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ಬೋದು. ಎಕ್ಸಾಂಪಲ್ ಈಗ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೀನಿ. ನೀವು ಅದನ್ನು ಓಪನ್ ಮಾಡಿದ್ರೆ ನಿಮಗೆ PDF ಸಿಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಶಾಪಲ್ಲಿ ಪ್ರಿಂಟೌಟ್ ತೆಗೆದು ಹಾಗೆ ಇನ್ನೊಂದು ಕೂಡ ನಿಮಗೆ ಯಾರಾದರೂ ಹೂ ಕೊಡೋದನ್ನು ಬಿಟ್ಬಿಟ್ರು, ಆವಾಗ ಜಸ್ಟ್ ಅವರನ್ನು ಡಿಸೇಬಲ್ ಮಾಡಿದ್ರಾಯಿತು. ಅವರ ಹೆಸರು ಡೈಲಿ ಎಂಟ್ರಿಯಲ್ಲಾಗಲಿ ಅಥವಾ ರಿಪೋರ್ಟಲ್ಲಾಗಲಿ ತೋರಿಸಲ್ಲ. ಅನಾವಶ್ಯಕವಾಗಿ ಅವ್ರ ಬಿಲ್ಲನ್ನು ತೆಗೆಯೋದು ತಪ್ಪುತ್ತೆ. ಹಾಗೆ ನಿಮಗೇನಾದರೂ ಅವರು ಇನ್ನೊಂದು ಸಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವರನ್ನು ಎನೇಬಲ್ ಮಾಡಿದರೆ ಆಯಿತು.